ನಮಸ್ಕಾರ. ನಾನು ಶಿವಕುಮಾರ್ ಅಂತ ನಿಮ್ಮೆಲ್ಲರಿಗೂ ಒಂದಷ್ಟು ವಿಷಯಗಳನ್ನು ತಿಳಿಸಲು ಇಚ್ಛಿಸಿ ಈ ಕಾರ್ಯಕ್ರಮನ ನಡೆಸ್ಕೊಡೋದಕ್ಕೋಸ್ಕರನೇ ಬಂದಿದ್ದೀನಿ. ಬಂಧುಗಳೇ, ಸ್ನೇಹಿತರೆ ಹಾಗೂ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಈ CET ಮತ್ತು CETಲಿ ನಡೆದಂತಹ ಸಣ್ಣ ಪುಟ್ಟ ವ್ಯತ್ಯಾಸಗಳ ಬಗ್ಗೆ ಒಂದಷ್ಟು ವಿಶ್ಲೇಷಣೆಯನ್ನು ಮಾಡೋಣ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಬಂದಿದ್ದೀನಿ. ಅದರಲ್ಲಿ ಏನು ವಿಷಯ? ಮೊದಲನೇದು CET ನಿಯಮಗಳು ಏನು. ಅದರಲ್ಲಿ KCET ಅಂತ ಕರ್ನಾಟಕದಲ್ಲಿ ಒಂದು CET ಇದೆ. ಆ CETದು ವಿಚಾರಗಳು ಮತ್ತು ನಿಯಮಗಳು ಏನು ಅನ್ನೋದು. ನಿಯಮಗಳೇನು? ಅರ್ಧ ತೋಳಿನ ಶರ್ಟ್ ಹಾಕೊಂಡು ಬರೋದು, ಮತ್ತು ತುಂಬ ಸರಳವಾದಂತಹ ಉಡುಗೆಗಳನ್ನು ಹಾಕೊಂಡು ಬರುವಂಥದ್ದು, ಮತ್ತು ಕಾಲರನ್ನು ಇಲ್ಲದೇ ಇರೋವಂಥ ಶರ್ಟ್ಗಳನ್ನು ಉಡುಪುಗಳನ್ನು ಹಾಕೊಂಡು ಬರುವಂಥದ್ದು. ಅದು ಹೆಣ್ಮಕ್ಳುಗಳಿಗೆ ಆಗಲಿ ಗಂಡು ಮಕ್ಕಳುಗಳಿಗೆ ಆಗಲಿ ಅನ್ವಯಿಸುತ್ತೆ. ಮತ್ತು ಎರಡನೇದೇನೆಂದರೆ, ನೀವು ಕಾಲುಗಳಿಗೆ ಚಪ್ಪಲಿಗಳನ್ನು ಹಾಕೊಂಡು ಬರೋದು, ಸರಳವಾದ ಚಪ್ಪಲಿಗಳನ್ನು ಹಾಕೊಂಡು ಬರೋದು. ಸರಳವಾದ ಚಪ್ಪಲಿಗಳು ಅಂತಂದರೆ ಹೀಲ್ಸ್ ದೊಡ್ಡದಾಗಿರುವಂಥದ್ದು, ಶೂಗಳಲ್ಲಿ ಹೀಲ್ಸ್ ದೊಡ್ಡದಾಗಿರುವಂಥದ್ದು, ಇದನ್ನೆಲ್ಲ ಹಾಕೊಂಡು ಬರಬಾರ್ದು ಅಂತ ನಿಯಮಗಳನ್ನ ಮಾಡಿದ್ದಾರೆ. ಯಾಕೆ ಈ ನಿಯಮಗಳನ್ನೆಲ್ಲ ಮಾಡಿದ್ದಾರೆ ಅಂದರೆ, ಸ್ಟೂಡೆಂಟ್ಸ್ಗಳು ಮಾಡಿರುವಂತಹ ಮಿಸ್ಟೇಕ್ಸ್ಗಳನ್ನು ಅಬ್ಸರ್ವ್ ಮಾಡಿ, ಆ ಅಬ್ಸರ್ವ್ ಮಾಡಿದ ಮೇಲೆ ನಾವು ಈ ಥರ ನಿಯಮಗಳನ್ನ ತರಲೇಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ನಿಯಮಗಳನ್ನೆಲ್ಲ ತಂದರು. ಯಾಕೆ ಅದನ್ನು ಮಾಡಿದ್ರು? ಆ ಚೀಟಿಗಳನ್ನ ಬರ್ಕೊಂಡು ಬರೋದು, ಕಾಪಿ ಹೊಡೆಯುವಂಥ ಒಂದು ವ್ಯವಸ್ಥೆಗಳನ್ನ ಮಾಡುವಂಥದ್ದು, ಇದೆಲ್ಲ ಸ್ಟೂಡೆಂಟ್ಗಳು ಮಾಡಿರುವಂತಹ ಕೆಲಸಗಳೇ. ಅದಕ್ಕೆ ಏನು ಮಾಡಿದ್ರು? ನಿಯಮಗಳನ್ನು ತಂದರು. ಆ ನಿಯಮಗಳನ್ನು ಪಾಲಿಸೋದಕ್ಕೆ ಇನ್ಸ್ಟ್ರಕ್ಟರ್ಸ್ಗಳಿಗೆ ಟ್ರೈನಿಂಗ್ನ ಕೊಡೋದಕ್ಕೆ ಮಾಡಿದ್ರು. ಆದರೆ ಟ್ರೈನಿಂಗ್ನ ಸರಿಯಾದಂಥ ರೀತಿಯಲ್ಲಿ ಕೊಡದೇ ಇರೋದ್ರಿಂದನೇ ಅಚಾತುರ್ಯಗಳು ನಡೀತಾ ಬಂದಿದೆ. ಅದರಲ್ಲೂ ದುರಂತವಾಗಿರುವಂಥ ಅಚಾತುರ್ಯಗಳು ಮಾಡ್ತಾನೆ ಹೋಗಿದ್ದಾರೆ. ಅದು ಎಲ್ಲರೂ ಮಾಡಿದ್ದಾರೆ ಅಂದರೆ ಇಲ್ಲ, ಅಲ್ಲಿ ಇಲ್ಲಿ ಆಗಿದೆ. ಆದರೆ ಅಲ್ಲಿ ಇಲ್ಲಿ ಆಗಿರೋದೂ ಸಹ ತೊಂದರೆಗಳಿಗೆ ನಿಜವಾಗ್ಲೂ ಸ್ಟೂಡೆಂಟ್ಸ್ಗಳು ಅಂದರೆ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಗಳು ಮನಸ್ಸಿನ ಮೇಲೆ ಘಾತ ಉಂಟಾಗಿರೋದು ಸತ್ಯ. ಏನದು? ಈಗ ನೋಡಿ, ಜಾನುವಾರದ ಮೇಲೆ ಇವರು ಕೈ ಹಾಕಿ ಆ ಜಾನುವಾರನ ತೆಗೀರಿ ಅಂತ ಹೇಳೋದು, ಇಲ್ಲ ತಾವೇನೆ ಕೈಯಿಂದ ಕಿತ್ತಾಕಿ ಅದನ್ನು ತೆಗೀರಿ ಅಂತ ತೆಗೆದು ಹಾಕೋದು, ಇದನ್ನು ಮಾಡಿರೋದು ಮಹಾ ಅನ್ಯಾಯ, ತಪ್ಪು. ಯಾಕೆ? ಜಾನುವಾರು ಅನ್ನೋದು ಸಾಂಸ್ಕೃತಿಕವಾಗಿ ಮತ್ತು ಧಾರ್ಮಿಕವಾಗಿ ನಮ್ಮ ಜನಗಳಲ್ಲಿ ಅದು ಹಾಕ್ಕೊಂಡು ಹೋದರೆ ಮತ್ತು ಅದನ್ನು ಹಾಕ್ಕೊಂಡು ಜೀವನ ಮಾಡ್ತಾ ಇದ್ದರೆ ಗಂಡು ಮಕ್ಕಳುಗಳಿಗೆ ಒಳ್ಳೆ ವಿದ್ಯೆ, ಮನಸ್ಸಿನಲ್ಲಿ ಸ್ಥಿಮಿತ ಹಾಗೂ ಅವರಲ್ಲಿರುವಂತಹ ಕೆಟ್ಟ ಗುಣಗಳು ಹೋಗಿ ಒಳ್ಳೆಯ ಗುಣಗಳನ್ನು ಇಟ್ಕೊಂಡಿರಲಿ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ನಮ್ಮ ತಂದೆ ತಾಯಂದಿರುಗಳು, ಹಿರೀಕರು ಇವರೆಲ್ಲ ಮಾಡಿದ್ದಂಥ ಒಂದು ಸಂಸ್ಕೃತಿ. ಆ ಸಂಸ್ಕೃತಿ ಮೇಲೆ ಇವ್ರು ಕೈ ಹಾಕಿದರೆ ಇವರೆಂಥ ಕೆಟ್ಟ ಮುಂಡೆ ಮಕ್ಕಳುಗಳಿರ್ಬೋದು. ಇವ್ರುಗಳಿಗೆ ನಿಜವಾಗ್ಲೂ ಶಿಕ್ಷೆ ಕೊಡಬೇಕು, ಮತ್ತು ಶಿಕ್ಷೆಗೆ ಅರ್ಹರವರು. ಕೊಡದೇ ಇರೋದು ಮಹಾ ಅಪರಾಧ. ಅದರಲ್ಲೂ ಈ ಕಾಂಗ್ರೆಸ್ಸು, ನಾನು ಕಾಂಗ್ರೆಸ್ಸು ಅಂತಲೇ ಹೇಳಲ್ಲ, ಎಲ್ಲ ಪಕ್ಷಗಳಲ್ಲೂ ಬಂದಾಗ್ಲೂ ರೂಲ್ಸು ರೆಗ್ಯುಲೇಷನ್ಸ್ಗಳನ್ನು ಮಾಡ್ತಾ ಹೋಗುವಂಥ ವಿಚಾರಗಳು ಬಂದಾಗ ಒಂದೊಂದು ಅಚಾತುರ್ಯಗಳನ್ನು ಮಾಡ್ತಾನೆ ಹೋಗ್ತಾ ಇದ್ದಾರೆ ಇವರು. ಇದನ್ನು ತಡೆಗಟ್ಟೋದಕ್ಕೆ ಯಾರ ಕೈಯಲ್ಲೂ ಆಗೋದೇ ಇಲ್ವಾ? ಆಗುತ್ತೆ, ಆದರೆ ಮಾಡ್ತಾ ಇಲ್ಲ ಇವರು. ಯಾಕೆ ಮಾಡ್ತಾ ಇಲ್ಲ? ಅದು ಬೇರೆ, ಈ ರಾಜಕೀಯದ ವ್ಯವಸ್ಥೆ, ಆಮೇಲೆ ಬೇರೆ ಬೇರೆ ಥರದ್ರಲ್ಲಿ ಯೋಚನೆ ಮಾಡಿಕೊಂಡು ತಮ್ಮ ತಲೆ ಒಳಗಡೆ ಅಂದರೆ ರಾಜಕೀಯ ವ್ಯಕ್ತಿಗಳು ತಮ್ಮ ತಲೆ ಒಳಗಡೆ ಇಟ್ಕೊಂಡು ಏನೇನೋ ಯೋಚನೆಗಳನ್ನ ಮಾಡಿಕೊಂಡು ಇದನ್ನು ಇಂಡ್ಯೂಸ್ ಮಾಡುವಂಥದ್ದು, ಅಲ್ಲಿ ಇಲ್ಲಿ ಮಾಡಿ. ಮತ್ತು ನೋಡಿ, ಹಿಂದೆ ಏನಾಯಿತು, ಹಿಜಾಬ್ಗಳು ಬಂತು. ಅಂದರೆ ಮುಸ್ಲಿಮರುಗಳು ಬುರ್ಕಾಗಳನ್ನು ಹಾಕೋಬಾರ್ದು ಅಂತ. ಅದು ಅವರ ಸಂಪ್ರದಾಯ. ಅದನ್ನು ಯಾಕೆ ಇವ್ರಿಗೆ ಕೈ ಹಾಕಬೇಕಾಗಿತ್ತು? ಹಾಕಬೇಕಾಗಿರಲಿಲ್ಲ. ಬಟ್ ಇವ್ರಿಗೇನೋ ಒಳ್ಳೇದಾಗಬೇಕು, ಇವ್ರು ಬೇಳೆ ಬೇಯಿಸ್ಕೋಬೇಕು, ಅದಕ್ಕೆ ಇವ್ರು ಮಾಡಿದಂಥ ಕಚಡ ಕೆಲಸ ಇದು. ಇರಲಿ, ಅದೆಲ್ಲ ಇರಲಿ. ಈಗ ವಿಷಯನ ಯಾವ್ಯಾವ ಕಡೆಗೂ ತೆಗೆದುಕೊಂಡು ಹೋಗೋದು ಬೇಕಾಗಿಲ್ಲ. ಜಾನುವಾರವನ್ನು ನಾವೇನು ಮಾಡಿದ್ದೀವಿ ಅಂದರೆ, ಇದು ಎಷ್ಟು ಯೋಗ್ಯ ಅನ್ನೋದನ್ನು ಹೇಳ್ತೀನಿ ಕೇಳಿ. ಜಾನುವಾರನ ಹತ್ತಿ ಒಳಗಡೆ ಕಷ್ಟಪಟ್ಟು ಅದನ್ನು ನೇಯ್ತಾರೆ, ಅದನ್ನು ಸುರುಳಿಯಲ್ಲಿ ಸುತ್ತಿಸ್ತಾರೆ.
ಆ ಹತ್ತಿನಲ್ಲಿ ಅದು ನಿಜವಾಗ್ಲೂ ಪವಿತ್ರವಾದದ್ದು. ಅದನ್ನು ಮೈಲಿಗೆಯಲ್ಲಿ ಮಾಡುವಂತಹ ದಾರ, ಅದು ಬರೀ ದಾರ ಅಲ್ಲ, ಸಾಂಸ್ಕೃತಿಕ ದಾರ, ಧಾರ್ಮಿಕ ದಾರ. ಅದನ್ನು ಅವರು ಧಾರಣೆ ಮಾಡೋದು ಕಾರಣ ಏನಂದರೆ, ಯಜ್ಞಗಳಿಗೆ ಹವಿಸ್ಸನ್ನು ಕೊಡೋದಕ್ಕೆ ಅರ್ಹರು ಇವರು, ಯಜ್ಞ ಮಾಡೋದಕ್ಕೆ ಇವರು ಯೋಗ್ಯತೆ ಉಳ್ಳವರು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಮಾಡಿರ್ತಾರೆ. ಇವರು 3 ಜನ ಮಾತ್ರ ಹಾಕೋದು. ಯಾರು? ಬ್ರಾಹ್ಮಣರು ಹಾಕ್ತಾರೆ, ಮತ್ತು ಕ್ಷತ್ರಿಯರು ಹಾಕ್ತಾರೆ, ಮತ್ತು ವೈಶ್ಯರು ಹಾಕ್ತಾರೆ. ಇವರನ್ನ ನಾವು ಯಾಕೆ ತಡಿಬೇಕು? ಇನ್ನು ಲಿಂಗಾಯತರು ಶಿವದಾರನ ಹಾಕ್ಕೊಂಡು ಮಾಡ್ತಾರೆ. ಎಲ್ಲರೂ ಹಾಕೋದಿಲ್ಲ, ಬಟ್ ಒಂದಷ್ಟು ಜನ ಹಾಕ್ತಾರೆ. ಅದನ್ನು ನಾವು ಅಪ್ಪಿತಪ್ಪಿಯೋ ಅದ್ರ ಬಗ್ಗೆ ನಾವು ಕೈ ಹಾಕೋದು, ಅದನ್ನು ಅಚಾತುರ್ಯ ಮಾಡುವಂಥದ್ದು, ಮತ್ತು ಮಾಡಬಾರ್ದು ಅಂತ ಮನಸ್ಸಿನಲ್ಲಿ ಇದ್ರೂ ಸಹ ಬಲವಂತವಾಗಿ ಮಾಡಿ ಅದನ್ನು ಒಂದು ಬೆಳಕಿಗೆ ತಂದು ಜನಗಳಿಗೆ ಮಾನಸಿಕವಾಗಿ ನೋವನ್ನು ಕೊಡುವಂಥ ಒಂದು ಕೆಟ್ಟ ದೃಷ್ಟಿ ಉಳ್ಳವರು ಅಂತ ಹೇಳ್ಬೋದು. ಇನ್ನು ಎರಡನೇದೇನಂತಂದರೆ, ಬ್ರಾಹ್ಮಣರಲ್ಲಿ ಅತ್ಯ ಅಮೂಲ್ಯವಾದದ್ದು ಅಂದರೆ ಜನಿವಾರ. ಅದರಲ್ಲೂ ಗಂಡು ಮಕ್ಕಳುಗಳಿಗೆ ಜನಿವಾರನ ಹಾಕ್ಕೊಂಡಾದಾಗ ಅವರಿಗೆ ಯೋಗ್ಯತಾ ಅನುಸಾರವಾಗಿ ಅದನ್ನು ಪ್ರತಿಯೊಂದು ವಿಚಾರದಲ್ಲೂ ಅವರಿಗೆ ಬೆಳವಣಿಗೆಯಲ್ಲೇ ಅದು ಬೆಳೀತಾ, ಚಿಕ್ಕ ವಯಸ್ಸಿನಲ್ಲಿ ಅಂದ್ರೇನು, ಜನಿವಾರ ಹಾಕ್ಕೊಂಡು ಬೆಳೀತಾ ಇರುವಾಗಲೇ ಆ ಮಗುಗೆ ಎಲ್ಲ ಸಂಸ್ಕಾರಗಳನ್ನು ಕಳಿಸ್ತಾ ಬರ್ತಾರೆ. ಅದನ್ನು ನೀವು ಹಾಳು ಮಾಡ್ತಾ ಇದ್ದೀರಾ. ಅವರು ಮಾನಸಿಕವಾಗಿ ಆ ವಿಚಾರಗಳನ್ನು ತಲೆಗೆ ಹಾಕ್ಕೊಂಡು ಆ ಮಕ್ಕಳುಗಳು ಪರೀಕ್ಷೆ ಬರೆಯೋದೇ ಆಗಲಿ ಅಥವಾ ಬೇರೆ ವಿಚಾರಗಳಲ್ಲಿ ಅವರು ಹೋಗಿ ಅದನ್ನು ವ್ಯವಸ್ಥಿತವಾಗಿ ಮಾಡುವಂಥದ್ದೇ ಆಗಲಿ, ಎಲ್ಲವನ್ನು ಹಾಳು ಮಾಡುವಂಥ ಕೆಲಸಗಳನ್ನು ಇವ್ರಿಗೆ ಯಾರು ಕೊಟ್ಟಿದ್ದು ಅಧಿಕಾರನ ಈ ಥರ ಮಾಡೋದಕ್ಕೆ? ಇವರು ಹೋಗಲಿ ಮಾಡ್ತಾ ಇದ್ದಾರಲ್ಲ, ಅದನ್ನು ಬೇರೆ ಅಧಿಕಾರಿಗಳಿಗೆ ಈ ಥರ ಮಾಡ್ಬೋದಾ ಕೇಳೋ ಅನ್ನೋ ಯೋಗ್ಯತೆಯೂ ಇಲ್ವ ಇವ್ರಿಗೆ? ಏನಿದರ ಅರ್ಥ? ಇದು ತುಂಬ ತುಂಬ ಅನ್ಯಾಯ. ಮತ್ತು ಇದು ಅಲ್ಲಿ ಇಲ್ಲಿ ನಡೆದಿದೆ ಅಂದ್ಬಿಟ್ಟು ನಾವು ಸುಮ್ಮನೆ ಇದ್ರೂ ತಪ್ಪಾಗುತ್ತೆ. ನಾವುಗಳು ಇದಕ್ಕೆ ಹೋರಾಟಕ್ಕೆ ನಿಂತರೇ ಸರಿ ಹೋಗೋದು. ಇದಿಷ್ಟು ನನ್ನ ತಲೆಯಲ್ಲಿ ಬಂದಂಥ ಆಲೋಚನೆಗಳು. ಇದನ್ನು ನಿಮ್ಮಲ್ಲಿ ನಾನು ಕಳಕಳಿಯಾಗಿ ಹೇಳ್ತಾ ಬರ್ತಾ ಇದ್ದೀನಿ. ಇದನ್ನು ನೀವು ನಿಮ್ಮ ಮನಸ್ಸಿನಲ್ಲೇ ಅನುಭವಿಸಿ ಇದನ್ನು ಸರಿಪಡಿಸೋ ರೀತಿ ಹೇಗೆ, ಏನು ಎತ್ತ ಅಂದರೆ ಜಗಳ ಗಲಾಟೆ ಮತ್ತು ಅನ್ನೆಸೆಸರಿಯಾಗಿ ಬಡದಾಟಗಳನ್ನು ಮಾಡಬಾರ್ದು. ಸರಿಯಾದಂಥ ರೀತಿಯಲ್ಲಿ ಇದನ್ನು ತೆಗೆದುಕೊಂಡು ಹೋಗೋ ಹಾಗೆ ಮಾಡಬೇಕು. ನಮ್ಮ ಸಂಪ್ರದಾಯ ಮತ್ತು ಸಂಸ್ಕೃತಿನ ಉಳಿಸೋ ಥರ, ಧಾರ್ಮಿಕ ಸಂಸ್ಕೃತಿನ ಉಳಿಸೋ ಥರ ನಮ್ಮ ಮನಸ್ಸಿನಲ್ಲೇ ನಾವು ಪ್ರಿಪೇರ್ ಮಾಡಿದ್ರೆ ತುಂಬ ಒಳ್ಳೆಯದು. ನಿಯಮಗಳನ್ನು ಪಾಲನೆ ಮಾಡೋ ರೀತಿಯಲ್ಲಿ ಪಾಲನೆ ಮಾಡಿದ್ರೆ ಯಾವ ತೊಂದರೆ ತಾಪತ್ರಯಗಳು ಇರೋದಿಲ್ಲ. ಯಾಕೆ ಅಂದರೆ ನಿಯಮಗಳು CETನಲ್ಲಿ ಮಾಡಿದ್ದಾರೆ. ಏನು ಮಾಡಿದ್ದಾರೆ? ಜನಿವಾರ ತೆಗೀರಿ ಇಲ್ಲ, ಉಡ್ದಾರ ತೆಗೀರಿ ಇಲ್ಲ. ಆದರೆ ಅದೇ ಆ ವಿಚಾರಗಳು ಇಲ್ಲದೆ ಇದ್ಮೇಲೂ ಅದನ್ನು ತೆಗೆಯೋದಕ್ಕೆ ಯಾಕೆ ನೀವು ಪ್ರಯತ್ನ ಮಾಡಿದ್ರಿ? ಇದು ಮೊದಲನೇ ಪ್ರಶ್ನೆ. ಇನ್ನು ಎರಡನೇ ಪ್ರಶ್ನೆ ಏನು ಅಂತಂದರೆ, ಮಂಗಳಸೂತ್ರ ಮತ್ತು ಕಾಲು ಉಂಗುರ, ಅವರು ಕಿವಿಗೆ ಓಲೆ ಹಾಕೊಂಡ್ಬಂದಿರೋದು ಮತ್ತು ಸರಗಳನ್ನು ಹಾಕೊಂಡ್ಬಂದಿರೋದು, ಈ ಥರದನ್ನೆಲ್ಲ ನೀವು ಆಭರಣಗಳನ್ನು ಹಾಕೊಂಡು ಬರಬಾರ್ದು ಅನ್ನೋ ನಿಯಮ ಇದೆ ನಿಜ. ಆದರೆ ಅದಕ್ಕೆ ಹೊರತುಪಡಿಸಿ ಅನ್ನೋದು ಇದೆ, ಅಲ್ಲಿ ಆ ನಿಯಮ ಇದೆ. ಯಾಕೆ ಅದನ್ನು ಓದೋದಿಲ್ಲ ನೀವು? ಅದನ್ನು ಓದ್ಬಿಟ್ಟು ಅದನ್ನು ಯಾಕೆ ನೀವು ಫಾಲೋ ಮಾಡೋದಿಲ್ಲ? ಓಕೆ, ಒಂದಷ್ಟು ಜನ ಮಾಡಿಲ್ಲ ಅಥವಾ ಒಂದಷ್ಟು ಜನಕ್ಕೆ ಗೊತ್ತಿಲ್ಲ ಅಥವಾ ಆ ಥರ ಕೆಲಸ ಮಾಡಿದ್ದಾರೆ. ಅದನ್ನು ನೀವೇನು ಮಾಡ್ಬೋದು? CET ಕ್ಲಾಸ್ಗಳಲ್ಲಿ, ಅಂದರೆ ಎಲ್ಲಿ ಪರೀಕ್ಷೆ ನಡೀತಾ ಇರುತ್ತೆ ಆ ಕೊಠಡಿಗಳಲ್ಲಿ ಅದರ ನಿಯಮಗಳ ಪಾಲನೆ ಮಾಡುವಂತಹ ವಿಷಯಗಳದ್ದು ಮತ್ತು ಅದರ ವಿಚಾರಗಳನ್ನು ಯಾಕೆ ಅಲ್ಲಿ ಪ್ರಿಂಟ್ ಮಾಡಿ ಅಂಟಿಸೋ ಅಂತ ಒಂದು ವ್ಯವಸ್ಥೆ ಮಾಡೋದು, ಪ್ರತಿಯೊಬ್ಬರಿಗೂ ಅದ್ರ ಬಗ್ಗೆ ಎಚ್ಚರಿಕೆಯಿಂದ ಓದ್ಬಿಟ್ಟು ಆ ಕೆಲಸಗಳನ್ನು ಮಾಡಿ ಅಂತ ಹೇಳದೇ ಇರೋದು ಯಾಕೆ? ಇದನ್ನೆಲ್ಲ ಮಾಡ್ತೀರಾ ಅಂದರೆ ನಿಮ್ಮಲ್ಲೇ ತಪ್ಪಿಟ್ಕೊಂಡು ಜನಗಳನ್ನು ದೂಷಿಸೋದು ಮತ್ತು ಅವರಿಗೆ ಮಾಡುವಂಥ ಕೆಲಸಗಳನ್ನೆಲ್ಲ ಮಾಡಿ ಹಾಳು ಮಾಡಿ ಅವ್ರ ಮನಸ್ಸನ್ನು ಯಾಕೆ ಕೆಡಿಸ್ತೀರಾ? ಇದು ನಿಮ್ಮಲ್ಲಿರುವಂತಹ ಕೆಟ್ಟ ಆಚಾರ. ಈ ಕೆಟ್ಟ ಆಚಾರಗಳನ್ನು ದಯವಿಟ್ಟು ಬಿಟ್ಟುಬಿಡಿ. VK ಡಿಜಿಟಲ್ ನ್ಯೂಸ್ನವರು ಈ ಒಂದು ವಿಚಾರವನ್ನು ಮಾತಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ರು ನನಗೆ. ಯಾವ ವಿಚಾರ? ಈ ನಿಯಮದ ವಿಚಾರಗಳನ್ನು, CET ನಿಯಮದ ವಿಚಾರಗಳನ್ನು, ಈ ಥರ ಒಂದು ವಿಷಯಗಳನ್ನು ಮಾತಾಡಿ ಅಂತ ಹೇಳಿ ನನಗೆ ಅವಕಾಶ ಕೊಟ್ಟಂಥವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹಾಗೆ ನಮ್ಮ ವೀಕ್ಷಕರಿಗೂ ಮತ್ತು ಪ್ರೇಕ್ಷಕರಿಗೂ ನನ್ನ ಅತ್ಯಾನಂದ ನಮಸ್ಕಾರಗಳು. ದೇಶ ವಿದೇಶಗಳಿಗೆ ಹಾಗೂ ಪ್ರೇಕ್ಷಣೀಯ ಸ್ಥಳಗಳಿಗೆ ಅತ್ಯುತ್ತಮವಾದ ಟ್ರಾವೆಲ್ಸ್ ಅಂದರೆ ಅದು ವಿಕ್ರಮ್ ಟ್ರಾವೆಲ್ಸ್ ಆ್ಯಂಡ್ ರೆಸಾರ್ಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. 1981ರಿಂದ ತನ್ನದೇ ಆದಂಥ ಶೈಲಿಯಲ್ಲಿ ವಿಶೇಷವಾಗಿ ಸಾರ್ವಜನಿಕರಿಗೆ ಅತ್ಯುತ್ತಮ ಸೇವೆ ನೀಡುತ್ತಿರುವ
ವಿಕ್ರಮ್ ಟ್ರಾವೆಲ್ಸ್ ಆ್ಯಂಡ್ ರೆಸಾರ್ಟ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಪ್ರೇಕ್ಷಣೀಯ ಸ್ಥಳಗಳು ಹಾಗೂ ದೇಶ ವಿದೇಶಗಳಲ್ಲಿ ನಿಮ್ಮ ಪ್ರವಾಸ ಅತ್ಯುತ್ತಮ ಟ್ರಾವೆಲ್ಸ್ಗಾಗಿ ಹಿಂದೆ ಸಂಪರ್ಕಿಸಿ. ವಿಕ್ರಮ್ ಟ್ರಾವೆಲ್ಸ್ ಆ್ಯಂಡ್ ರೆಸಾರ್ಟ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9611375852, 9880725851, 08023461222 ಹಾಗೂ 2346260.